ಬಿಡಿ ಬಿಡಿ ನನ್ನ ಬ್ಯಾಗನ್ನ ಬಿಟ್ಬಿಡು. ಏಯ್ ಸುಮ್ನೆ ಅದನ್ನ ಕೊಟ್ಬಿಡು. ಅಯ್ಯೋ, ಏಯ್ ಬಿಟ್ಬಿಡ್ರೋ. ಏಯ್ ಎಂತ ವ್ಯಕ್ತಿಗಳು ನೀವು, ಬಿಟ್ಬಿಡ್ರಲ್ಲ, ಬಿಟ್ಬಿಡ್ರೋ. ಅಯ್ಯೋ ಅಯ್ಯೋ ಅಯ್ಯೋ, ಯಾರಾದ್ರೂ ಕಾಪಾಡ್ರಪ್ಪ. ಅಯ್ಯೋ ಭೀಮ್ ಸಿಂಗ್ ಅಂಕಲ್ನ ಬಿಟ್ಬಿಡಿ. ಏ ಮಗು, ದೂರನ ಇರೋ, ಹತ್ರ ಬಂದ್ರೆ ಓದೇ ತಿಂತೀಯ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಆದಿ, ಯುಡಿ ಟೊಮೆಟೊನ ಎತ್ತಿ ಮತ್ತೆ ಗುರಿ ಇಡಿ. ಇಷ್ಟೊಂದು ಅವಮಾನ ಯಾವತ್ತೂ ಆಗಿರಲಿಲ್ಲ. ನಾನೊಬ್ಬ ಬಲಹೀನ ಅಂತ. ಇವತ್ತಿಂದ ನಾನು ಬಲಹೀನನಾಗಿ ಇರಬಾರ್ದು. ಏನಾದರೂ ಮಾಡಲೇಬೇಕು, ನಾನು ಶಕ್ತಿವಂತನಾಗಬೇಕು. ಚೇತಾವಣೆ, ಈ ಔಷಧಿಗೆ ಯಾವುದೇ ಲಿಮಿಟ್ಸ್ ಇರೋದಿಲ್ಲ. ಒಂದು ದಿನ, ಒಂದು ವಾರ, ಒಂದು ತಿಂಗಳು, ಒಂದು ವರ್ಷ ಅಥವಾ ಯಾವಾಗ ಬೇಕಾದರೂ. ಮತ್ತು ಇನ್ನೊಂದು ವಿಶೇಷ ಸೂಚನೆ, ಜಾಸ್ತಿ ಔಷಧಿ ಕುಡಿಯೋದ್ರಿಂದ ಅದು ತಲೆಗೆ ರಿವರ್ಸ್ ಕೂಡ ಆಗಬಹುದು. ನಾನು ಶಕ್ತಿಶಾಲಿ ಆಗೇ ಆಗ್ತೀನಿ, ಅದು ಏನು ಬೇಕಾದರೂ ಆಗೋಗ್ಲಿ. ತುಂಬಾ ಹೊಡೆದಿದ್ದೀರಾ ನೀವು ನನಗೆ. ಭೀಮ್ ಸಿಂಗ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಏನಾದರೂ ಈ ಔಷಧಿ ಸರಿಯಾಗಿ ಕೆಲಸ ಮಾಡಿದ್ರೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಾನು ಶಕ್ತಿವಂತನಾಗಬಡ್ತೀನಿ. ಮತ್ತೆ ಆಮೇಲೆ ಆ ಗುಂಡಾಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಪ್ರಾಕ್ಟೀಸ್ ನ ಸಮಯ ಆಗಿದೆ. ಒಂದ್ ಕಪ್ಪು ಚಾ ತಗೊಂಡ್ ಬಾ. ನೀನ್ ಯಾರು? ಒಳಗಡೆ ಹೇಗ್ ಬಂದೆ? ಭೀಮ್ ಸಿಂಗ್, ಭೀಮ್ ಸಿಂಗ್ ಎಲ್ಲಿದ್ಯಾ? ಕಿರ್ಚೋ ಅಂತ ಅವಶ್ಯಕತೆ ಇಲ್ಲ. ನಾನೇನೆ ಭೀಮ್ ಸಿಂಗ್. ಇನ್ನು ಟೀ ಮಾಡುವಂತ ಅವಶ್ಯಕತೆ ಇಲ್ಲ. ಜನಗಳಿಗೆ ಬುದ್ಧಿ ಕಲಿಸುವಂತ ಟೈಮ್ ಬಂದಿದೆ. ಈಗ ನೋಡ್ತಾ ಇರಿ, ಜನಗಳಿಗೆ ನಾನೀಗ ಬುದ್ಧಿ ಕಲಿಸುವಂತ ಸಮಯ ಬಂದಿದೆ. ಬರ್ತೀನಿ ನಾನು. ಶಿವ, ಶಿವ ಬೇಗ ಹೊರಗಡೆ ಬಾ. ಏನಾಯ್ತು ತಾತ? ಏನಕ್ಕೆ ಇಷ್ಟೊಂದು ಜೋರಾಗಿ ಕಿರ್ಚ್ಕೋತಾ ಇದ್ದೀರಾ? ನೀನ್ ನೋಡಿದ್ರೆ ನೀನು ಕೂಡ ಹೀಗೆ ಕೂಗ್ತಾ ಇದ್ದೆ. ಭೀಮ್ ಸಿಂಗ್, ಭೀಮ್ ಸಿಂಗ್ ಏನು ತಾತ? ಭೀಮ್ ಸಿಂಗ್ ರಾತ್ರಿ ದೊಡ್ಡ ಪೈಲ್ವಾನ್ ಆಗ್ಬಿಟ್ಟಿದ್ದಾನೆ. ನಾನು ಚಾ ಮಾಡ್ಕೊಂಡ್ ಬರೋದ್ ಕೇಳ್ದೆ. ಅವನು ಹೊರಗಡೆ ಬಂದ್ ಹೇಳ್ದ, ಈಗ ಚಾ ಮಾಡುವಂತ ದಿನ ಅಲ್ಲ, ಜನರಿಗೆ ಬುದ್ಧಿ ಕಲ್ಸುವಂತ ದಿನ ಬಂದಿದೆ. ಅವನು ಹೊರಗಡೆ ಹೋಗಿ ಏನೇನ್ ರಂಪಾಟ ಮಾಡ್ತಾನೋ ಗೊತ್ತಿಲ್ಲ. ನೀನ್ ಹೋಗಿ ಸ್ವಲ್ಪ ನೋಡು. ಚಿಂತಿಸ್ಬೇಡಿ ತಾತ,
ಭೀಮ್ ಸಿಂಗ್ಗೆ ಒಳ್ಳೆ ಮನಸ್ಸಿದೆ, ಏನೂ ಆಗೋದಿಲ್ಲ. ನಾನು ಈಗ್ಲೇ ಹೋಗಿ ನೋಡ್ತೀನಿ. ಏನಾಯ್ತು, ಗುರ್ತಿಡಿಯೋದಕ್ಕಾಗ್ತಾ ಇಲ್ವಾ? ನಾನು ಭೀಮ್ ಸಿಂಗ್. ನಿನ್ನೆ ಹೊಡೆದ್ರಲ್ಲ, ಆ ಗುಂಡಗಳು ಎಲ್ಲಿ ಹೋದ್ರು ಅಂತ ಹೇಳಿ. ಅವರು ಅಲ್ಲಿ ಅಲ್ಲಿ ಆ ಅಂಗಡಿಯಲ್ಲಿದ್ದಾರೆ, ಅಲ್ಲಿ ನೋಡು. ಹ್ಮ್? ಹ್ಮ್. ನೀನ್ ಯಾರಪ್ಪ? ನನ್ನನ್ನ ಯಾಕೆ ಇಷ್ಟೊಂದು ಕೋಪದಿಂದ ನೋಡ್ತಾ ಇದೀಯಾ? ನಾನು ಅವನೇನೆ. ನಿನ್ನೆ ನೀವು ಬಲಹೀನ ಅಂತ ಚೆನ್ನಾಗಿ ಹೊಡೆದಿದ್ರಲ್ಲ, ಅವನೇ. ನಿನ್ನೆ ನಿಮ್ಮ ದಿನವಾಗಿತ್ತು, ಇವತ್ತು ನನ್ನ ದಿನವಾಗತ್ತೆ. ಅಯ್ಯೋ ಸಾರಿ ಬಾಸ್, ನಿಮ್ಗೆಲ್ಲೋ ತಪ್ಪಾಗಿ ತಿಳುವಳಿಕೆ ಆಗಿದೆ. ನಾವು ನಿಮ್ಗೆಲ್ಲ ಹೊಡೆದಿದ್ದು ನಿನ್ನೆ ಯಾರೋ ಒಬ್ಬ ಸಣ್ಕಲನ್ಗೆ ನಾವು ಹೊಡೆದಿದ್ದು. ಬಿಟ್ಬಿಡಿ. ನಿನ್ನೆ ಒದೆ ತಿಂದ ಒಣಗ್ಲ ನಾನೇನೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಮಮ್ಮಿ, ನಾನು ಬರ್ತಾ ಇದ್ದೀನಿ. ಹಲೋ ಲಡ್ಡು ಸಿಂಗ್ ಅವರೇ, ಬೇಗ ಮಾರ್ಕೆಟ್ಗೆ ಬನ್ನಿ. ಭೀಮ್ ಸಿಂಗ್ ಮಾರ್ಕೆಟ್ ನಲ್ಲಿ ಗಲಾಟೆ ಮಾಡ್ತಿದ್ದಾನೆ. ಏನ್ ಹೇಳಿದ್ರಿ? ಭೀಮ್ ಸಿಂಗ್ ಗಲಾಟೆ ಮಾಡ್ತಿದ್ದಾನ? ಅವನಿಗೆ ಅಷ್ಟೊಂದು ಧೈರ್ಯನ? ಫೋನ್ ಕೊಡು, ಫೋನ್ ಕೊಡು, ಅವನಿಗೆ ಫೋನ್ ಕೊಡು. ಭೀಮ್ ಸಿಂಗ್, ಈ ಫೋನ್ ಅಲ್ಲಿ ಲಡ್ಡು ಸಿಂಗ್ ಜೊತೆ ಮಾತಾಡು. ತಗೋ. ಹಲೋ, ಹೇಳಿ ಲಡ್ಡು ಸಿಂಗ್ ಅವರೇ. ಭೀಮ್ ಸಿಂಗ್, ನೀನ್ ಮಾರ್ಕೆಟ್ ನಲ್ಲಿ ಅದೇನ್ ತಮಾಷೆ ಮಾಡ್ತಾ ಇದೀಯಾ? ಅಲ್ಲಿ ಜನರ ಜೊತೆ ಗಲಾಟೆ ಮಾಡ್ತಾ ಇದೀಯಾ? ನೀನು ಶಿವನ್ ಮನೇಲಿರೋದ್ರಿಂದ ನಿನಗೆ ಮೊದಲೇ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಇದನ್ನ ಸರಿಯಾಗಿ ನೆನ್ಪಿಟ್ಕೋ. ಇಲ್ಲ ಅಂದ್ರೆ ನೀನು ತಾತವ್ರ ಮನೇಲಿದ್ಯಾ ಅನ್ನೋದನ್ನು ಕೂಡ ಮರ್ತ್ ಬಿಟ್ಟು ಕಾನೂನಿನ ಪ್ರಕಾರ ನಿನ್ ಮೇಲೆ ಕ್ರಮ ಕೈಗೊಳ್ಬೇಕಾಗತ್ತೆ. ಗೊತ್ತಾಯ್ತಾ? ಲಡ್ಡು ಸಿಂಗ್ ಅವರೇ, ಫೋನ್ನಲ್ಲಿ ನನ್ನನ್ನು ಹೆದರಿಸ್ತಾ ಇದ್ದೀರಾ? ನನ್ನನ್ನು ಹಾಗೆ ಹೆದರಿಸೋದಕ್ಕಾಗೋದಿಲ್ಲ. ಧೈರ್ಯ ಇದ್ರೆ ನನ್ನ ಎದುರುಗಡೆ ಬನ್ನಿ. ಭೀಮ್ ಸಿಂಗ್, ನೀನ್ ನನಗೆ, ಅದು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ಗೆ ಚಾಲೆಂಜ್ ಮಾಡ್ತೀಯಾ? ಬಂದ್ಬಿಡು, ಅಖಾಡಕ್ ಬಂದ್ಬಿಡು. ಯಾರ ಕೈ ಮೇಲಾಗತ್ತೆ ನೋಡೇ ಬಿಡೋಣ. ಸರಿ, ಹಾಗಾದ್ರೆ 1 ಗಂಟೆ ನಂತರ ಆ ಕಾಡದಲ್ಲಿ ಸಿಗೋಣ. ಅಂಕಲ್, ನೀವ್ ಯಾರಾದ್ರೂ ಭೀಮ್ ಸಿಂಗ್ ನ ನೋಡಿದ್ರಾ? ನಿಮ್ಮ ಭೀಮ್ ಸಿಂಗ್ ಅಖಾಡದಲ್ಲಿ ಲಡ್ಡು ಸಿಂಗ್ ಜೊತೆಗೆ ಫೈಟ್ ಮಾಡಕ್ ಹೋಗ್ತಿದ್ದಾನೆ. ಲಡ್ಡು ಸಿಂಗ್ ಸರ್, ಭೀಮ್ ಸಿಂಗ್ ಜೊತೆಗೆ ಜಗಳ ಆಡಬೇಡಿ, ಅವನ್ ನಿಮ್ಮನ್ನ ಸೋಲ್ಸ್ತಾನೆ. ಚಿಂತೆ ಮಾಡ್ಬೇಡ ಶಿವ, ಲಡ್ಡು ಸಿಂಗ್ ಇಡೀ ವೇದಾಸ್ ಸಿಟಿನ ಒಬ್ನೇ ಸಂಭಾಳಿಸ್ತಾನೆ. ಅದ್ರಲ್ಲಿ ಭೀಮ್ ಸಿಂಗ್ ಯಾವ ಲೆಕ್ಕ? ಅವನು ಹೊಡೆಯೋದು ಬರೀ ನನ್ನ ಎಡಗೈಯಲ್ಲಿ ಆಟ ಆಡ್ದಾಗೆ. ಲಡ್ಡು ಸಿಂಗ್ ನ ತಾಕತ್ತು ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿರೋ ಆ ಕಾಡಕ್ಕೂ ಗೊತ್ತಿದೆ. ಮತ್ತೆ ಇದು ನನ್ನ ಅಖಾಡ. ಭೀಮ್ ಸಿಂಗ್ ಪೈಲ್ವಾನ್ ಆಗಿದ್ದೇ ಆಗಿದ್ದು, ಅವನ್ಗೆ ಚಮಚಗಳು ಬೇರೆ. ಭೀಮ್ ಸಿಂಗ್ ಎಲ್ಲಿದ್ದಾನೆ? ಲಡ್ಡು ಸಿಂಗ್, ಸರಿಯಾಗಿ ಕಣ್ಣು ಬಿಟ್ಟು ನೋಡು. ಭೀಮ್ ಸಿಂಗ್ ನಿನ್ ಎದುರುಗಡೆನೆ ನಿಂತಿದ್ದಾನೆ.